ನಮಸ್ತೆ ವೀಕ್ಷಕರೇ, ಕರ್ನಾಟಕ ಮಾದರ ಮಹಾಸಭಾ ವತಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾದ ಎಚ್.ಎಂ. ಸುಬ್ಬರಾಜ್ರವರ ನೇತೃತ್ವದಲ್ಲಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಕುರಿತಂತೆ ಕರ್ನಾಟಕ ಸರ್ಕಾರಕ್ಕೆ ಪತ್ರಿಕಾಗೋಷ್ಠಿ ಮುಖಾಂತರ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಮಾದರ ಮಹಾಸಭಾದ ಉಪಾಧ್ಯಕ್ಷ ವಿ. ನಾರಾಯಣಸ್ವಾಮಿ, ಕಾರ್ಯದರ್ಶಿ ನಾಗರಾಜು, ಖಜಾಂಚಿ ವೆಂಕಟೇಶ್, ಕಾರ್ಯಕಾರಿ ಸಮಿತಿ ಸದಸ್ಯರುಗಳಾದ ಹನುಮಂತರಾಯಪ್ಪ, ನಾರಾಯಣಸ್ವಾಮಿ, ಗುರಪ್ಪ, ವಿಜಯಕುಮಾರ್, ಲಕ್ಷ್ಮೀನಾರಾಯಣಪ್ಪ ಇತರರು ಉಪಸ್ಥಿತರಿದ್ದರು. 35 ವರ್ಷಗಳಿಂದ ನಮ್ಮ ಸಮುದಾಯದ ಹೋರಾಟಗಾರರು, ನಮ್ಮ ಸಮುದಾಯದ ಹಿರಿಯ ನಾಯಕರುಗಳು ಪ್ರಾಣ ತ್ಯಾಗ ಮಾಡಿ ಬೀದಿಗಳಲ್ಲಿ ಹೋರಾಟಗಳು ಮಾಡಿ ಕಷ್ಟ ಬಿದ್ದುಕೊಂಡು 35 ವರ್ಷಗಳಿಂದ ಸತತವಾಗಿ ನಮ್ಮ ಮಾದಿಗ ಸಮುದಾಯ ಹೊಂದ್ಕೊಂಡೇ ಬರ್ತಾ ಇದೆ. ಆದರೆ ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಒಳ ಮೀಸಲಾತಿ ಮಾಡ್ತೀವಿ ಅಂತೇಳಿ ನಾಗಮೋಹನ್ ದಾಸ್ ಅವರ ವರದಿಯನ್ನ ತರಿಸ್ಕೊಂಡು ಅದರಲ್ಲಿ ನಾಗಮೋಹನ್ ದಾಸ್ ವರದಿಯಲ್ಲಿ ಮಾದಿಗರಿಗೆ 6.5%, ವಲಯರಿಗೆ 5.5%, ಮತ್ತೆ ಓವಿ ಲಂಬಾಣಿ ಪರ್ಚಾಕೋರ್ಮರಿಗೆ 4%, ಅಲಮಾರಿಗಳಿಗೆ 1% ಅಂತ ನಾಗಮೋಹನ್ ದಾಸ್ ಅವರು ವರದಿ ಸಲ್ಲಿಸಿದ್ರು. ಅದನ್ನ ಯಾವುದೇ ರೀತಿಯಾಗಿ ಸರ್ಕಾರ ಪರಿಗಣಿಸದೆ ರಾಜಕೀಯ ದುರುದ್ದೇಶದಿಂದ ಯಾರೋ ಒತ್ತಡಕ್ಕೆ ಮಣಿದು ಅದನ್ನ 6 ಮತ್ತೆ 5 ಅಂತ ಮಾಡಿ ಅದನ್ನ ನಮಗೆ ಮೋಸ ಮಾಡಿರ್ತಾರೆ. ಮತ್ತೆ ಹಿಂದೆ ಈಗಿನ ಸರ್ಕಾರ ಸಹ ನಮಗೆ ಕೊಳ್ಳಿಡಿಯ ಕೆಲಸ ಮಾಡ್ತು. ಹಿಂದೆ ಸಹ ಮಾಧುಸ್ವಾಮಿಗಳು ಬಿಜೆಪಿ ಸರ್ಕಾರದಲ್ಲಿ ಮಾಧುಸ್ವಾಮಿ ಆಯೋಗವನ್ನು ಮಾಡಿ ಆಗಲೂ ಸಹ ನಮ್ದು 18% ಇದ್ದಂತ ರಿಸರ್ವೇಶನ್ ಅನ್ನ 24% ಮಾಡಿದ್ರು. ಎಸ್ಸಿಗಳಿಗೆ 15% ಇದ್ದಿದ್ದನ್ನ 17% ಮಾಡಿದ್ರು. ಎಸ್ಟಿಗಳಿಗೆ 3% ಇದ್ದಿದ್ದನ್ನ 7% ಮಾಡಿ ಅದನ್ನ ಸೆಂಟ್ರಲ್ ಗೌರ್ಮೆಂಟ್ಗೆ ಕಳಿಸದೆ ಇಲ್ಲೇ ಇಟ್ಕೊಂಡು ಅವರು ಸಹ ನಮಗೆ ಚಟ್ಟ ಕೆಲಸ ಮಾಡಿದ್ರು. ಇದನ್ನ ನಮ್ಮ ಈಗಿನ ಕಾಂಗ್ರೆಸ್ ಸರ್ಕಾರ ಬಂದು ಇದನ್ನ ನಾಗಮೋಹನ್ ದಾಸನ ವರದಿ ಮಾಡಿ ಕೋಟ್ಯಾಂತರ ರೂಪಾಯಿಗಳು ಕೊಟ್ಟು ವರದಿಗಳು ತರಿಸ್ತಾರೆ. ಅದೇನಂತ ಗೊತ್ತಾಗ್ತಾ ಇಲ್ಲ, ಮಾದಿಗರಿಗೆ ಮೋಕ್ಷನೇ ಕೊಡ್ತಾ ಇಲ್ಲ. ಆದ್ರಿಂದ ನಾವು ತುರ್ತಾಗಿ ಇವತ್ತು ನಾವು ಪ್ರೆಸ್ಮೀಟ್ ಕರೆದಿದ್ದೇವೆ. ಯಾಕಂದ್ರೆ ಇದು ನಮ್ಮ ಮಕ್ಕಳ ಭವಿಷ್ಯ. ಈಗ 54,430 ಚಿಲ್ಲರೆ ನೇಮಕಾತಿಗಳನ್ನ ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ಒಳ ಮೀಸಲಾತಿಯನ್ನ ತಗೊಳ್ತಾ ಇಲ್ಲ. ಇದನ್ನ ನಾವು ಖಂಡನೀಯವಾಗಿ ಇಡೀ ಕರ್ನಾಟಕದ ಮಾದಿಗ ಜನಾಂಗ ನಾವು ವಿರೋಧ ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೆ ಒಳ ಮೀಸಲಾತಿಯನ್ನು ತಾವುಗಳು ಸರ್ಕಾರದಲ್ಲಿ ಒಳ ಮೀಸಲಾತಿಯನ್ನು ತಾವುಗಳು ಏನಾದರೂ ಅಳವಡಿಸಿಕೊಂಡು ಏನಾದರೂ ನೇಮಕಾತಿ ಕೊಟ್ಟಿಲ್ಲ ಅಂದ್ರೆ ಇಡೀ ಮಾದಿಗ ಸಮುದಾಯ ಈಗ ಎಚ್ಚೆತ್ತುಕೊಂಡಿದೆ. 3 ಪಕ್ಷದ ಎಲ್ಲ ಯುವಕರು, ಇದರಲ್ಲಿ ಪಕ್ಷ ಅನ್ನೋದು ಯಾವುದೇ ಕಾರಣಕ್ಕೆ ಪಕ್ಷ ಇಲ್ಲ. ಯಾಕಂದ್ರೆ ಇದು ನಮ್ಮ ಸಮುದಾಯದ ಏಳಿಗೆಗಾಗಿ ನಾವು ಪ್ರತಿಯೊಬ್ಬರು ಇಲ್ಲಿರ್ತಕ್ಕಂಥ ನಮ್ಗೆ ಯಾರಿಗೂ ಸದಾಶಿವ ಆಯೋಗ ಬೇಕಾಗಿಲ್ಲ. ನಮ್ಮ ಇಂದಿನ ಪೀಳಿಗೆ, ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಾವೆಲ್ಲರೂ ಒಟ್ಟಾಗಿ ಸಂಘಟನೆ ಮಾಡಿಕೊಂಡು ಕರ್ನಾಟಕದಲ್ಲಿ ಮಾದಾರ ಮಹಾಸಭಾ ಅಂತ ಸಂಘಟನೆ ಹುಟ್ಟಾಕಿದ್ವಿ. ಈ ಸಂಘಟನೆಯಲ್ಲಿ 3 ಪಕ್ಷದ ನಾಯಕರು ಸಕ್ರಿಯವಾಗಿ ಎಲ್ಲರೂ ಸಹ ಭಾಗಿಯಾಗಿದ್ದಾರೆ. ನಮ್ಮನ್ನು ಸಹ ಇದು ಜಿಲ್ಲಾ ಕಮಿಟಿಯಿಂದ ನಾವು ಇವತ್ತು ಪತ್ರಿಕಾ ವರದಿಯನ್ನು ಕರೆದಿದ್ದೇವೆ. ಯಾವುದೇ ಕಾರಣಕ್ಕೆ ಸರ್ಕಾರದವರು ಒಳ ಮೀಸಲಾತಿಯನ್ನು ಅಳವಡಿಸಿಕೊಂಡು ಈ ನೇಮಕಾತಿಯನ್ನು ಮಾಡಿಲ್ಲ ಅಂದ್ರೆ ಇಡೀ ಮಾದಿಗ ಜನಾಂಗ, ಇಡೀ ಕರ್ನಾಟಕ ರಾಜ್ಯವನ್ನು ಬಂದ್ ಮಾಡೋ ಕೆಲಸವನ್ನು ಮಾಡ್ತೀವಿ ಅಂತೇಳಿ ಸರ್ಕಾರ